So hi, hello friends, welcome back to my YouTube channel. ಎಲ್ರಿಗೂ ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ನಾನು ಇವತ್ತು ಸ್ವಲ್ಪ ಹೇರ್ ಸ್ಟೈಲ್ ವಿಡಿಯೋಸ್ ತೋರ್ಸೋಣ ಅಂತ ಬಂದಿನಿ. ನನಗೆ ಗೊತ್ತಿರೋಷ್ಟು ಹೇರ್ ಸ್ಟೈಲ್ ವಿಡಿಯೋ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ತೋರಿಸ್ತೀನಿ. ಹೇರ್ ಫಾಲ್ ಎಷ್ಟಾಗಿದೆ ನೋಡಿ, ನನ್ಗೆ ಸಿಕ್ಕಾಪಟ್ಟೆ ಆಗಿ ಹೋಗ್ಬಿಟ್ಟಿದೆ. ಡೆಲಿವರಿ ಆದಾಗಿಂದ ಕೂಡ ಹೇರ್ ಕಲರಿಂಗ್ ಮಾಡಿಸಿದ್ದೆ, ಅದು ಕಾಣ್ತಾ ಇದೆ ನೋಡಿ. ಇವಾಗ ಕಾಣ್ತಿದ್ಯಾ? ಸೊ ಇದು ಬಂದು ಫಸ್ಟ್ ಸ್ಟೆಪ್. ನನಗೆ ಏನ್ ಗೊತ್ತು ನಾನು ಅದನ್ನ ತೋರಿಸ್ತಾ ಇದ್ದೇನೆ ಅಷ್ಟೇ. ಯೂಸ್ ಆಗ್ಬೋದು ನಿಮ್ಗೆ ಅಂತ. ಬನ್ನಿ. ನೆಕ್ಸ್ಟ್ ಇದನ್ನ ಹೀಗೆ ರೋಲ್ ಮಾಡಿ, ರೋಲ್ ಬೇಕಾದ್ರೂ ಮಾಡಿ. ನೀವು ನಾನು ನ್ಯಾಚುರಲ್ ಆಗಿ ಕೈಯಲ್ಲೇ ರೋಲ್ ಮಾಡಿ ತೋರಿಸ್ತಾ ಇದ್ದೀನಿ. ಬೇಕಿದ್ರೆ ನೀವು ರೋಲರ್ ಅಲ್ಲಿ ಕೂಡ ಮಾಡ್ಬಿಟ್ಟು ರೋಲರ್ ಮಾಡ್ಕೊಳ್ಬಹುದು, ಇಲ್ಲ ಅಂದ್ರೆ ಸ್ಟ್ರೈಟ್ನರ್ ಕೂಡ ಮಾಡ್ಬೋದು. ನೋಡಿ, ನೀವು ಹೇರ್ ನ ಸ್ಟ್ರೈಟ್ ಆಗ್ಬೇಕಾದ್ರೂ ಮಾಡ್ಕೊಳ್ಬಹುದು, ಹೀಗೆ ಫ್ರೀ ಕರ್ಲ್ಸ್ ಆದ್ರೂ ಮಾಡ್ಕೊಳ್ಬಹುದು. ಇಲ್ಲಾಂದ್ರೆ ನಿಮ್ ಕೂದಲು ಹೇಗೆ ಫ್ರೀಸಿ ಆಗಿದ್ಯೋ, ಸ್ಟ್ರೈಟ್ ಆಗಿದ್ಯೋ, ಸಿಲ್ಕಿ ಆಗಿದ್ಯೋ ಹಾಗೆ ಬಿಡ್ಬೋದು. ಇಲ್ಲಿ ಒಬ್ಬೊಬ್ರು ಕೂದಲು ಬಂದ್ಬಿಟ್ಟು ಬಾಂಡಿ ತರ ಇರುತ್ತೆ ನಂತರ ಅಂತವ್ರಿಗೆಲ್ಲ ಇದು ಯೂಸ್ ತುಂಬಾನೇ. ಈಗ ಏನು ಸ್ಟೆಪ್ ಬೈ ಸ್ಟೆಪ್ ತೆಗ್ದಿದ್ದೀರಾ ಅದನ್ನ ಸ್ವಲ್ಪ ಹೀಗೆ ಪ್ಲೀಟ್ ಮಾಡಿ, ಎರಡು ಸೈಡ್ನು ಕೂಡ ಹೀಗೆ ಮಾಡಿ ತೆಗ್ದ್ಬಿಟ್ಟು ಇಲ್ಲಿ ಬ್ಯಾಂಡ್ ಕೂಡ ಹಾಕ್ಬೋದು, ಜಡೆನೂ ಎಳ್ಕೊಳ್ಬೋದು. ಸ್ಯಾರಿಗೆ, ಡ್ರೆಸ್ಗೆ, ಕುರ್ತೀಸ್ಗೆ ಮತ್ತೆ ಪ್ಯಾಂಟು ಶರ್ಟ್ಸ್ಗಳದ್ದು ಕೂಡ ಯೂಸ್ ಆಗುತ್ತೆ. ನೋಡಿ, ಹೀಗೆ ಸೈಡ್ಗೆ ಎಳೆದ್ಬಿಟ್ಟು ಕೂದಲನ್ನ ಜಸ್ಟ್ ಹೀಗೆ ಉಲ್ಟಾ ಜಡೆ. ಇದೇ ತರನೇ ಸೇಮ್ ನೀವು ಈ ಕಡೆನೂ ಕೂಡ ಹಾಕ್ಬಿಟ್ಟು ಹೀಗೆ ಸೈಡ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಲುಕ್. ಇದೇ ಸೈಡ್ ಹಾಗೆ ಮಾಡ್ತಿದ್ದೀನಿ. ಬೇಕಿದ್ರು ಹಾಕ್ಬೋದು ನೀವು. ಸೊ ನೋಡಿ, ಇದು ನೀವೆಲ್ಲಾರು ವರ್ಕ್ಗೆ ಹೋಗ್ಬೇಕಾದ್ರೂ ಸರಿ, ಆಮೇಲೆ ಇನ್ನೇನ್ ಹೇಳ್ತಾರೆ, ಬೇರೆ ಯಾವ್ದಕ್ಕಾದ್ರೂ ಸರಿ, ಫಂಕ್ಷನ್ಸ್ ಗಳಿಗೆ ಸ್ಯಾರಿ ಉಟ್ಕೊಂಡಾಗ ಇಲ್ಲೊಂದು ಹೂವನ್ನ ಹಾಕಿದ್ರೆ ಮಲ್ಗೆ ಹೂವ ಹೇರ್ ಸ್ಟೈಲ್ ರೆಡಿ. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಬನ್ ಹಾಕೋದು ಎಲ್ರಿಗೂ ಗೊತ್ತಿರುತ್ತೆ. ಹೇಗೆ ಇನ್ನು ಅದು ಟೈಟ್ ಆಗಿ ಕೂರುತ್ತೆ, ಟೈಟ್ ಆಗಿ ಹಾಕ್ಬೋದು ಅಂತ ತೋರಿಸ್ತಾ ಇದ್ದೀನಿ ನಾನು. ಸೊ ನೋಡಿ, ಪೋನಿ ಹೀಗೆ ಹಾಕ್ಬಿಟ್ಟು
ಕ್ಲಿಪ್ ಆಗಿರ್ಬೋದು, ಹೇರ್ ಪಿನ್ ಆಗಿರ್ಬೋದು, ಯಾವ್ದಾಗುತ್ತೆ ಅದನ್ನ ತಗೊಳ್ಳಿ. ಹೀಗೆ ರೋಲ್ ಮಾಡ್ಬಿಡಿ. ನೋಡಿ, ಇದನ್ನ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು. ಇಷ್ಟೇ. ಇನ್ನು ಏನಾದ್ರು ಬೇರೆ ಬೇರೆ ಐಡಿಯಾಸ್ ಬಂದಾಗ ನಾನು ನಿಮ್ಗೆ ತೋರಿಸ್ತೀನಿ. ಬಾಯ್.